ಹಾಗೆ ಧಾರವಾಡದಲ್ಲೂ ಕೂಡ ಬಿಸಿಲಿನ ತಾಪಮಾನ ಅಧಿಕವಾಗಿ ದಾಖಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಧಾರವಾಡದಲ್ಲೂ ಕೂಡ ಏನೀಗ ಬಿಸಿಲಿನ ತಾಪಮಾನ ತಪ್ಪಿಸಿಕೊಳ್ಳುವ ಜನ ಈಗ ಎಳ್ನೀರಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಎಳ್ನೀರಿಗೆ ಫುಲ್ ಡಿಮ್ಯಾಂಡ್ ಕೂಡ ಬಂದಿರ್ತಕ್ಕಂಥದ್ದು. ಧಾರವಾಡದಲ್ಲಿ ಬಹುತೇಕ ನಿತ್ಯ ಈಗ ಒಂದು 2 ದಿನಕ್ಕೆ ಒಂದು ಲಾರಿಯಷ್ಟು ಈಗ ಎಳ್ನೀರು ಕೂಡ ಧಾರವಾಡದಲ್ಲೇ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಮೊದಲು ವಾರಕ್ಕೆ 1 ಲಾರಿ ಖಾಲಿ ಆಗ್ತಿದ್ದಂತ ಎಳ್ನೀರು ಈಗ ನಿತ್ಯ ಅಂದ್ರೆ 2-3 ದಿನಕ್ಕೆ 1 ಲಾರಿ ಈಗ ಎಳ್ನೀರು ಕೂಡ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಎಳ್ನೀರು ಸೇವನೆ ಮಾಡೋದಕ್ಕೆ ಸಾಕಷ್ಟು ಜನ ಕೂಡ ಇಲ್ಲಿ ಬರ್ತಿರ್ತಕ್ಕಂಥದ್ದು. ಧಾರವಾಡದ ಒಂದೇ ಕಡೆಗೆಲ್ಲ ಸಾಕಷ್ಟು ಕಡೆಗಳಲ್ಲೂ ಕೂಡ ಎಳ್ನೀರನ್ನ ಫುಲ್ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಎಳ್ನೀರನ್ನ ಕುಡಿದು ದೇಹವನ್ನ ತಂಪು ಮಾಡ್ಕೊಳ್ಳೋದಕ್ಕೂ ಕೂಡ ಜನ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಎಳ್ನೀರು ಕುಡಿಯೋದಕ್ಕೂ ಕೂಡ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಎಳ್ನೀರು ಕೂಡ ಸೇಲ್ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆ ಎಳ್ನೀರು ಅವ್ರಿಗೂ ಕೂಡ ನಾನೀಗ ಇಲ್ಲಿ ಮಾತನಾಡ್ತಾ ಹೋಗೋದು ಕೆಲಸವನ್ನ ಮಾಡ್ತೀನಿ. ಸರ್, ಈಗ ಎಳ್ನೀರಿಗೆ ಹೆಂಗ್ ವ್ಯಾಪಾರ ಇದೆ ಸರ್? ವ್ಯಾಪಾರ ಚೆನ್ನಾಗಿದೆ ಸರ್, ಬಿಸಿಲು ಜಾಸ್ತಿ ಐತಿ, ವ್ಯಾಪಾರ ಫುಲ್ ಚೆನ್ನಾಗಿದೆ ಸರ್. ಅದನ್ನ ನಾವು ಎಳ್ನೀರು ಮಧ್ಯವರಿಂದ ಎಳ್ನೀರು ತರಿಸ್ತೀವಿ ಸರ್. ಅದರಿಂದ ನಮ್ಗೆ ಎಳ್ನೀರು ಚಲೋ ಬರ್ತೈತೆ. ಅದಕ್ಕೆ ಕಸ್ಟಮರ್ ಬಹಳ ನಮ್ ಕಡೆ ಬಂದು ಕುಡಿತಾರೆ ಸರ್. ಅಲ್ಲ, ಈಗ ಮೊದಲು ಹೆಂಗ್ ಸೇಲ್ ಆಗ್ತೈತ್ರಿ? ನಿಮ್ಮ ಸೇಲ್ ಸರ್ ಜಾಸ್ತಿ ಐತಿ ಸರ್. ಈಗ ಬಿಸಿಲು ಜಾಸ್ತಿ ಐತಲ್ಲ, ಅದ್ರ ಸಲುವಾಗಿ ಸೇಲ್ ಬಹಳ ಡಬಲ್ ಐತಿ ಸರ್, ಜಾಸ್ತಿ ಐತಿ. ಒಂದ್ ದಿವಸಕ್ಕೆ ಎಷ್ಟು ಖಾಲಿ ಆಗೋರಿ? ಒಂದ್ ದಿವ್ಸಕ್ಕೆ ಸರ್ 400 ಎಳ್ನೀರು ಖಾಲಿ ಮಾಡಿ. ಒಂದ್ 2 ದಿನಕ್ಕೆ ಒಂದ್ ಲಾರಿ? ಎಲ್ಲಾ ನಮ್ದು ಅಂಗಡಿ 20 ಅಂಗಡಿ ಅದಾವ ಸರ್. ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ. ಒಂದ್ ಗಾಡಿ 4 ದಿವಸಕ್ಕೆ ಒಂದ್ ಗಾಡಿ ಬರ್ತೈತಿ ಸರ್. ಎಲ್ಲಾ ಕಡೆ ಸಪ್ಲೈ ಮಾಡಿ ಖಾಲಿ ಮಾಡ್ತೀವಿ ಸರ್. ನಾವು ವಾರನಾಗ 2 ಸಲ ಬರ್ತೈತಿ ಸರ್. ಫ್ರೆಶ್ ಇರ್ತದೆ ಸರ್. ಈಗ ರೇಟ್ ಎಷ್ಟು? ರೇಟ್ 60 ರೂಪಾಯಿ. ಇದು ಏನು ಇಲ್ಲಿರ್ತಕ್ಕಂಥ ಎಳ್ನೀರು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥ ಬಿಸಿಲಿನ ಬೇಗ ತಪ್ಪಿಸಿಕೊಳ್ಳಲು ಸಾಕಷ್ಟು ಜನ ಕೂಡ ಏನೀಗ ಎಳ್ನೀರಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಎಳ್ನೀರು ಬಂದು ಇಲ್ಲಿ ಖರೀದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮದ್ದೂರು ಎಳ್ನೀರು ಆಗಿರೋದ್ರಿಂದ ಇವು ಬಹಳ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಬಂದು ಎಳ್ನೀರನ್ನ ಸೇವಿಸ್ತಾ ಇದ್ದಾರೆ. ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಎಳ್ನೀರಿಗೂ ಕೂಡ ಫುಲ್ ಡಿಮ್ಯಾಂಡ್ ಬಂದಿದ್ದು ಗ್ರಾಹಕರು ಕೂಡ ಅತಿ ಹೆಚ್ಚಾಗಿ ಬಂದು ಈ ಒಂದು ನೀರನ್ನು ಕುಡಿದು ದೇಹವನ್ನ ತಣಿಸ್ಕೊಳ್ತಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಧಾರವಾಡ ನಗರದ ಸುದ್ದಿ. ಧಾರವಾಡದಲ್ಲೂ ಕೂಡ ಬಿಸಿಲಿನ ತಾಪಮಾನ ಅಧಿಕವಾಗಿ ದಾಖಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಧಾರವಾಡದಲ್ಲೂ ಕೂಡ ಏನೀಗ ಬಿಸಿಲಿನ ತಾಪಮಾನ ತಪ್ಪಿಸಿಕೊಳ್ಳುವ ಜನ ಈಗ ಎಳ್ನೀರಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಎಳ್ನೀರಿಗೆ ಫುಲ್ ಡಿಮ್ಯಾಂಡ್ ಕೂಡ ಬಂದಿರ್ತಕ್ಕಂಥದ್ದು. ಧಾರವಾಡದಲ್ಲಿ ಬಹುತೇಕ ನಿತ್ಯ ಈಗ ಒಂದು 2 ದಿನಕ್ಕೆ 1 ಲಾರಿಯಷ್ಟು ಈಗ ಎಳ್ನೀರು ಕೂಡ ಧಾರವಾಡದಲ್ಲೇ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಮೊದಲು ವಾರಕ್ಕೆ 1 ಲಾರಿ ಖಾಲಿ ಆಗ್ತಿದ್ದಂತ ಎಳ್ನೀರು ಈಗ ನಿತ್ಯ ಅಂದ್ರೆ 2-3 ದಿನಕ್ಕೆ 1 ಲಾರಿ ಈಗ ಎಳ್ನೀರು ಕೂಡ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಎಳ್ನೀರು ಸೇವನೆ ಮಾಡೋದಕ್ಕೆ ಸಾಕಷ್ಟು ಜನ ಕೂಡ ಇಲ್ಲಿ ಬರ್ತಿರ್ತಕ್ಕಂಥದ್ದು. ಧಾರವಾಡದ ಒಂದೇ ಕಡೆಗೆಲ್ಲ ಸಾಕಷ್ಟು ಕಡೆಗಳಲ್ಲೂ ಕೂಡ ಎಳ್ನೀರನ್ನ ಫುಲ್ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಎಳ್ನೀರನ್ನ ಕುಡಿದು ದೇಹವನ್ನ ತಂಪು ಮಾಡ್ಕೊಳ್ಳೋದಕ್ಕೂ ಕೂಡ ಜನ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಎಳ್ನೀರು ಕುಡಿಯೋದಕ್ಕೂ ಕೂಡ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಎಳ್ನೀರು ಕೂಡ ಸೇಲ್ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆ ಎಳ್ನೀರು ಅವ್ರಿಗೂ ಕೂಡ ನಾನೀಗ ಇಲ್ಲಿ ಮಾತನಾಡ್ತಾ ಹೋಗೋದು ಕೆಲಸವನ್ನ ಮಾಡ್ತೀನಿ. ಸರ್, ಈಗ ಎಳ್ನೀರಿಗೆ ಹೆಂಗ್ ವ್ಯಾಪಾರ ಇದೆ ಸರ್? ವ್ಯಾಪಾರ ಚೆನ್ನಾಗಿದೆ ಸರ್, ಬಿಸಿಲು ಜಾಸ್ತಿ ಐತಿ, ವ್ಯಾಪಾರ ಫುಲ್ ಚೆನ್ನಾಗಿದೆ ಸರ್. ಅದನ್ನ ನಾವು ಎಳ್ನೀರು ಮಧ್ಯವರಿಂದ ಎಳ್ನೀರು ತರಿಸ್ತೀವಿ ಸರ್. ಅದರಿಂದ ನಮ್ಗೆ ಎಳ್ನೀರು ಚಲೋ ಬರ್ತೈತೆ. ಅದಕ್ಕೆ ಕಸ್ಟಮರ್ ಬಹಳ ನಮ್ ಕಡೆ ಬಂದು ಕುಡಿತಾರೆ ಸರ್. ಅಲ್ಲ, ಈಗ ಮೊದಲು ಹೆಂಗ್ ಸೇಲ್ ಆಗ್ತೈತ್ರಿ? ನಿಮ್ಮ ಸೇಲ್ ಸರ್ ಜಾಸ್ತಿ ಐತಿ ಸರ್. ಈಗ ಬಿಸಿಲು ಜಾಸ್ತಿ ಐತಲ್ಲ, ಅದ್ರ ಸಲುವಾಗಿ ಸೇಲ್ ಬಹಳ ಡಬಲ್ ಐತಿ ಸರ್, ಜಾಸ್ತಿ ಐತಿ. ಒಂದ್ ದಿವಸಕ್ಕೆ ಎಷ್ಟು ಖಾಲಿ ಆಗೋರಿ? ಒಂದ್ ದಿವ್ಸಕ್ಕೆ ಸರ್ 400 ಎಳ್ನೀರು ಖಾಲಿ ಮಾಡಿ. ಒಂದ್ 2 ದಿನಕ್ಕೆ ಒಂದ್ ಲಾರಿ? ಎಲ್ಲಾ ನಮ್ದು ಅಂಗಡಿ 20 ಅಂಗಡಿ ಅದಾವ ಸರ್. ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ. ಒಂದ್ ಗಾಡಿ 4 ದಿವಸಕ್ಕೆ ಒಂದ್ ಗಾಡಿ ಬರ್ತೈತಿ ಸರ್. ಎಲ್ಲಾ ಕಡೆ ಸಪ್ಲೈ ಮಾಡಿ ಖಾಲಿ ಮಾಡ್ತೀವಿ ಸರ್. ನಾವು ವಾರನಾಗ 2 ಸಲ ಬರ್ತೈತಿ ಸರ್. ಫ್ರೆಶ್ ಇರ್ತದೆ ಸರ್. ಈಗ ರೇಟ್ ಎಷ್ಟು? ರೇಟ್ 60 ರೂಪಾಯಿ. ಇದು ಏನು ಇಲ್ಲಿರ್ತಕ್ಕಂಥ ಎಳ್ನೀರು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಬಿಸಿಲಿನ ಬೇಗ ತಪ್ಪಿಸಿಕೊಳ್ಳಲು ಸಾಕಷ್ಟು ಜನ ಕೂಡ ಏನೀಗ ಎಳ್ನೀರಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಎಳ್ನೀರು ಬಂದು ಇಲ್ಲಿ ಖರೀದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮದ್ದೂರು ಎಳ್ನೀರು ಆಗಿರೋದ್ರಿಂದ ಇವು ಬಹಳ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಬಂದು ಎಳ್ನೀರನ್ನ ಸೇವಿಸ್ತಾ ಇದ್ದಾರೆ. ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಎಳ್ನೀರಿಗೂ ಕೂಡ ಫುಲ್ ಡಿಮ್ಯಾಂಡ್ ಬಂದಿದ್ದು ಗ್ರಾಹಕರು ಕೂಡ ಅತಿ ಹೆಚ್ಚಾಗಿ ಬಂದು ಈ ಒಂದು ನೀರನ್ನು ಕುಡಿದು ದೇಹವನ್ನ ತಣಿಸ್ಕೊಳ್ತಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಧಾರವಾಡ ನಗರದ ಸುದ್ದಿ. ಧಾರವಾಡದಲ್ಲೂ ಕೂಡ ಬಿಸಿಲಿನ ತಾಪಮಾನ ಅಧಿಕವಾಗಿ ದಾಖಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಧಾರವಾಡದಲ್ಲೂ ಕೂಡ ಏನೀಗ ಬಿಸಿಲಿನ ತಾಪಮಾನ ತಪ್ಪಿಸಿಕೊಳ್ಳುವ ಜನ ಈಗ ಎಳ್ನೀರಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಎಳ್ನೀರಿಗೆ ಫುಲ್ ಡಿಮ್ಯಾಂಡ್ ಕೂಡ ಬಂದಿರ್ತಕ್ಕಂಥದ್ದು. ಧಾರವಾಡದಲ್ಲಿ ಬಹುತೇಕ ನಿತ್ಯ ಈಗ ಒಂದು 2 ದಿನಕ್ಕೆ 1 ಲಾರಿಯಷ್ಟು ಈಗ ಎಳ್ನೀರು ಕೂಡ ಧಾರವಾಡದಲ್ಲೇ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಮೊದಲು ವಾರಕ್ಕೆ 1 ಲಾರಿ ಖಾಲಿ ಆಗ್ತಿದ್ದಂತ ಎಳ್ನೀರು ಈಗ ನಿತ್ಯ ಅಂದ್ರೆ 2-3 ದಿನಕ್ಕೆ 1 ಲಾರಿ ಈಗ ಎಳ್ನೀರು ಕೂಡ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು
ಆ ಎಳ್ನೀರು ಸೇವನೆ ಮಾಡೋದಕ್ಕೆ ಸಾಕಷ್ಟು ಜನ ಕೂಡ ಇಲ್ಲಿ ಬರ್ತಿರ್ತಕ್ಕಂಥದ್ದು. ಧಾರವಾಡದ ಒಂದೇ ಕಡೆಗೆಲ್ಲ ಸಾಕಷ್ಟು ಕಡೆಗಳಲ್ಲೂ ಕೂಡ ಎಳ್ನೀರನ್ನ ಫುಲ್ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಎಳ್ನೀರನ್ನ ಕುಡಿದು ದೇಹವನ್ನ ತಂಪು ಮಾಡ್ಕೊಳ್ಳೋದಕ್ಕೂ ಕೂಡ ಜನ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಎಳ್ನೀರು ಕುಡಿಯೋದಕ್ಕೂ ಕೂಡ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಎಳ್ನೀರು ಕೂಡ ಸೇಲ್ ಆಗ್ತಾ ಇರ್ತಕ್ಕಂಥದ್ದು. ಖುದ್ದು ಇಲ್ಲಿ ಆ ಎಳ್ನೀರು ಅವ್ರಿಗೂ ಕೂಡ ನಾನೀಗ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥವನ್ನ ಮಾಡ್ತೀನಿ ಸರ್. ಈಗ ಎಳ್ನೀರಿಗೆ ಹೆಂಗ್ ವ್ಯಾಪಾರ ಇದೆ ಸರ್? ಸರ್ ವ್ಯಾಪಾರ ಚೆನ್ನಾಗಿದೆ ಸರ್, ಬಿಸಿಲು ಜಾಸ್ತಿ ಐತಿ, ವ್ಯಾಪಾರ ಫುಲ್ ಚೆನ್ನಾಗಿದೆ ಸರ್. ಅದನ್ನ ಎಳ್ನೀರ್ ಮಧ್ಯವರಿಂದ ಎಳ್ನೀರ್ ತರಿಸ್ತೀವಿ ಸರ್. ಅದರಿಂದ ನಮ್ಗೆ ಎಳ್ನೀರ್ ಚಲೋ ಬರ್ತೈತೆ, ಅದಕ್ಕೆ ಕಸ್ಟಮರ್ ಬಹಳ ನಮ್ ಕಡೆ ಬಂದು ಕುಡಿತಾರೆ ಸರ್. ಅಲ್ಲ ಈಗ ಮೊದಲು ಹೆಂಗ್ ಸೇಲ್ ಆಕೈತ್ರಿ? ಈಗ ನಿಮ್ಮ ಸೇಲ್ ಸರ್ ಜಾಸ್ತಿ ಐತಿ ಸರ್, ಈಗ ಬಿಸಿಲು ಜಾಸ್ತಿ ಐತಲ್ಲ ಅದಕ್ಕೆ ಸಲುವಾಗಿ ಸೇಲ್ ಬಾಳ ಡಬಲ್ ಐತಿ ಸರ್, ಜಾಸ್ತಿ ಐತಿ. ಒಂದ್ ದಿವಸಕ್ಕೆ ಎಷ್ಟು ಕಾಲ ಹಾಕೋರಿ? ಒಂದ್ ದಿವ್ಸಕ್ಕೆ ಸರ್ ಒಂದ್ 400 ಎಳ್ನೀರ್ ಖಾಲಿ ಮಾಡಿ. ಒಂದ್ 2 ದಿನಕ್ಕೆ ಒಂದ್ ಲಾರಿ ಇದೆ. ಎಲ್ಲಾ ನಮ್ದು ಅಂಗಡಿ ಒಂದ್ 20 ಅಂಗಡಿ ಅದಾವ ಸರ್, ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ. ಒಂದ್ ಗಾಡಿ 4 ದಿವಸಕ್ಕೆ ಒಂದ್ ಗಾಡಿ ಬರ್ತೈತಿ ಸರ್, ಎಲ್ಲಾ ಕಡೆ ಸಪ್ಲೈ ಮಾಡಿ ಖಾಲಿ ಮಾಡ್ತೀವಿ ಸರ್. ನಾವ್ ವಾರನಾಗ 2 ಸಲ ಬರ್ತೈತಿ ಸರ್. ಬೆಸ್ಟ್ ಫ್ರೆಶ್ ಇರ್ತದೆ ಸರ್. ಈಗ ರೇಟ್ ಎಷ್ಟು ರೇಟ್? 60 ರೂಪಾಯಿ. ಇದು ಏನು ಇಲ್ಲಿರ್ತಕ್ಕಂಥ ಎಳ್ನೀರು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥ ಬಿಸಿಲಿನ ಬೇಗ ತಪ್ಪಿಸಿಕೊಳ್ಳಲು ಸಾಕಷ್ಟು ಜನ ಕೂಡ ಏನೀಗ ಎಳ್ನೀರಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಎಳ್ನೀರು ಬಂದು ಇಲ್ಲಿ ಖರೀದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮದ್ದೂರು ಎಳ್ನೀರು ಆಗಿರೋದ್ರಿಂದ ಇವು ಬಹಳ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಬಂದು ಎಳ್ನೀರನ್ನ ಸೇವಿಸ್ತಾ ಇದ್ದಾರೆ. ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಎಳ್ನೀರಿಗೂ ಕೂಡ ಫುಲ್ ಡಿಮ್ಯಾಂಡ್ ಬಂದಿದ್ದು, ಗ್ರಾಹಕರು ಕೂಡ ಅತಿ ಹೆಚ್ಚಾಗಿ ಬಂದು ಈ ಒಂದು ನೀರನ್ನು ಕುಡಿದು ದೇಹವನ್ನ ತಣಿಸ್ಕೊಳ್ತಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಧಾರವಾಡ ನಗರದ ಸುದ್ದಿ. ಧಾರವಾಡದಲ್ಲೂ ಕೂಡ ಬಿಸಿಲಿನ ತಾಪಮಾನ ಅಧಿಕವಾಗಿ ದಾಖಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಧಾರವಾಡದಲ್ಲೂ ಕೂಡ ಏನೀಗ ಬಿಸಿಲಿನ ತಾಪಮಾನ ತಪ್ಪಿಸಿಕೊಳ್ಳುವ ಜನ ಈಗ ಎಳ್ನೀರಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಎಳ್ನೀರಿಗೆ ಫುಲ್ ಡಿಮ್ಯಾಂಡ್ ಕೂಡ ಬಂದಿರ್ತಕ್ಕಂಥದ್ದು. ಧಾರವಾಡದಲ್ಲಿ ಬಹುತೇಕ ನಿತ್ಯ ಈಗ ಒಂದು 2 ದಿನಕ್ಕೆ ಒಂದು ಲಾರಿಯಷ್ಟು ಈಗ ಎಳ್ನೀರು ಕೂಡ ಧಾರವಾಡದಲ್ಲೇ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಮೊದಲು ವಾರಕ್ಕೆ 1 ಲಾರಿ ಖಾಲಿ ಆಗ್ತಿದ್ದಂತ ಎಳ್ನೀರು ಈಗ ನಿತ್ಯ ಅಂದ್ರೆ 2-3 ದಿನಕ್ಕೆ ಒಂದು ಲಾರಿ ಈಗ ಎಳ್ನೀರು ಕೂಡ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಆ ಎಳ್ನೀರು ಸೇವನೆ ಮಾಡೋದಕ್ಕೆ ಸಾಕಷ್ಟು ಜನ ಕೂಡ ಇಲ್ಲಿ ಬರ್ತಿರ್ತಕ್ಕಂಥದ್ದು. ಧಾರವಾಡದ ಒಂದೇ ಕಡೆಗೆಲ್ಲ ಸಾಕಷ್ಟು ಕಡೆಗಳಲ್ಲೂ ಕೂಡ ಎಳ್ನೀರನ್ನ ಫುಲ್ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಎಳ್ನೀರನ್ನ ಕುಡಿದು ದೇಹವನ್ನ ತಂಪು ಮಾಡ್ಕೊಳ್ಳೋದಕ್ಕೂ ಕೂಡ ಜನ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಎಳ್ನೀರು ಕುಡಿಯೋದಕ್ಕೂ ಕೂಡ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಎಳ್ನೀರು ಕೂಡ ಸೇಲ್ ಆಗ್ತಾ ಇರ್ತಕ್ಕಂಥದ್ದು. ಖುದ್ದು ಇಲ್ಲಿ ಆ ಎಳ್ನೀರು ಅವ್ರಿಗೂ ಕೂಡ ನಾನೀಗ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥವನ್ನ ಮಾಡ್ತೀನಿ ಸರ್. ಈಗ ಎಳ್ನೀರಿಗೆ ಹೆಂಗ್ ವ್ಯಾಪಾರ ಇದೆ ಸರ್? ಸರ್ ವ್ಯಾಪಾರ ಚೆನ್ನಾಗಿದೆ ಸರ್, ಬಿಸಿಲು ಜಾಸ್ತಿ ಐತಿ, ವ್ಯಾಪಾರ ಫುಲ್ ಚೆನ್ನಾಗಿದೆ ಸರ್. ಅದನ್ನ ಎಳ್ನೀರ್ ಮಧ್ಯವರಿಂದ ಎಳ್ನೀರ್ ತರಿಸ್ತೀವಿ ಸರ್. ಅದರಿಂದ ನಮ್ಗೆ ಎಳ್ನೀರ್ ಚಲೋ ಬರ್ತೈತೆ, ಅದಕ್ಕೆ ಕಸ್ಟಮರ್ ಬಹಳ ನಮ್ ಕಡೆ ಬಂದು ಕುಡಿತಾರೆ ಸರ್. ಅಲ್ಲ ಈಗ ಮೊದಲು ಹೆಂಗ್ ಸೇಲ್ ಆಕೈತ್ರಿ? ಈಗ ನಿಮ್ಮ ಸೇಲ್ ಸರ್ ಜಾಸ್ತಿ ಐತಿ ಸರ್, ಈಗ ಬಿಸಿಲು ಜಾಸ್ತಿ ಐತಲ್ಲ ಅದಕ್ಕೆ ಸಲುವಾಗಿ ಸೇಲ್ ಬಾಳ ಡಬಲ್ ಐತಿ ಸರ್, ಜಾಸ್ತಿ ಐತಿ. ಒಂದ್ ದಿವಸಕ್ಕೆ ಎಷ್ಟು ಕಾಲ ಹಾಕೋರಿ? ಒಂದ್ ದಿವ್ಸಕ್ಕೆ ಸರ್ ಒಂದ್ 400 ಎಳ್ನೀರ್ ಖಾಲಿ ಮಾಡಿ. ಒಂದ್ 2 ದಿನಕ್ಕೆ ಒಂದ್ ಲಾರಿ ಇದೆ. ಎಲ್ಲಾ ನಮ್ದು ಅಂಗಡಿ ಒಂದ್ 20 ಅಂಗಡಿ ಅದಾವ ಸರ್, ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ. ಒಂದ್ ಗಾಡಿ 4 ದಿವಸಕ್ಕೆ ಒಂದ್ ಗಾಡಿ ಬರ್ತೈತಿ ಸರ್, ಎಲ್ಲಾ ಕಡೆ ಸಪ್ಲೈ ಮಾಡಿ ಖಾಲಿ ಮಾಡ್ತೀವಿ ಸರ್. ವಾರನಾಗ 2 ಸಲ ಬರ್ತೈತಿ ಸರ್. ಬೆಸ್ಟ್ ಫ್ರೆಶ್ ಇರ್ತದೆ ಸರ್. ಈಗ ರೇಟ್ ಎಷ್ಟು ರೇಟ್? 60 ರೂಪಾಯಿ. ಇದು ಏನು ಇಲ್ಲಿರ್ತಕ್ಕಂಥ ಎಳ್ನೀರು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಬಿಸಿಲಿನ ಬೇಗ ತಪ್ಪಿಸಿಕೊಳ್ಳಲು ಸಾಕಷ್ಟು ಜನ ಕೂಡ ಏನೀಗ ಎಳ್ನೀರಿಗೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಎಳ್ನೀರು ಬಂದು ಇಲ್ಲಿ ಖರೀದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮದ್ದೂರು ಎಳ್ನೀರು ಆಗಿರೋದ್ರಿಂದ ಇವು ಬಹಳ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಬಂದು ಎಳ್ನೀರನ್ನ ಸೇವಿಸ್ತಾ ಇದ್ದಾರೆ. ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಎಳ್ನೀರಿಗೂ ಕೂಡ ಫುಲ್ ಡಿಮ್ಯಾಂಡ್ ಬಂದಿದ್ದು, ಗ್ರಾಹಕರು ಕೂಡ ಅತಿ ಹೆಚ್ಚಾಗಿ ಬಂದು ಈ ಒಂದು ನೀರನ್ನು ಕುಡಿದು ದೇಹವನ್ನ ತಣಿಸ್ಕೊಳ್ತಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಧಾರವಾಡ ನಗರದ ಸುದ್ದಿ.